ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬಿಜೆಪಿ ಜೆಡಿಎಸ್ ನಾಯಕರ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಆಗ್ರಹ. ರಾಜ್ಯಪಾಲರ ನಡೆ ಖಂಡಿಸಿ ರಾಜಭವನ ಚಲೋಗೆ ಕಾಂಗ್ರೆಸ್ ಕರೆ. ಬೆಂಗಳೂರಿನಲ್ಲಿ ಸಿಎಂ ಪರ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು. ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಕಾನೂನು ಹೋರಾಟ. ಇಂದು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ. ಬೆಳಗ್ಗೆ 10:30ಕ್ಕೆ ವಿಚಾರಣೆ ಆರಂಭ. ರಾಜ್ಯಪಾಲರ ಪರ ವಾದ ಮಂಡನೆ ಸಾಧ್ಯತೆ. ಜೈಲಿನಲ್ಲಿ ಜಾಮರ್ ಅಳವಡಿಸಿದ್ದರೂ ವಿಡಿಯೋ ಕರೆ ಮಾಡಿದ್ದ ಹೇಗೆ? ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಗೆ ಮಾಲಿನಿ ಕೃಷ್ಣಮೂರ್ತಿ ನೋಟಿಸ್. ಸೆಪ್ಟೆಂಬರ್ 4ರ ಒಳಗೆ ವರದಿ ನೀಡುವಂತೆ ಸೂಚನೆ. ಚನ್ನಪಟ್ಟಣ ಜನರನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ. ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ. ಚನ್ನಪಟ್ಟಣದ ಬೆಳಕೆರೆ ಗ್ರಾಮದಲ್ಲಿ ಡಿಕೆಶಿ ಹೇಳಿಕೆ. ಬೆಂಗಳೂರಿನಲ್ಲಿ ನಿಲ್ಲದ ರೋಡ್ ರೇಸ್ ಪ್ರಕರಣಗಳು. ಕೊಡಿಗೆಹಳ್ಳಿ ಜಂಕ್ಷನ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಬೈಕ್ ಕಾರು ಚಾಲಕನ ಗಲಾಟೆ. ಕೆಳಗೆ ಬಿದ್ದು ಬಡಿದಾಡಿಕೊಂಡ ಚಾಲಕರು. ಬೆಂಗಳೂರಿನಲ್ಲಿ ಕೊರಿಯರ್ ಬಾಯ್ಗೆ ಚಾಕು ಇರಿತ. ಲೊಕೇಶನ್ಗೆ ಬಾರದೆ ಲ್ಯಾಂಡ್ ಮಾರ್ಕ್ ಕೇಳಿದ್ದಕ್ಕೆ ಕೃತ್ಯ. ಸ್ಥಳಕ್ಕೆ ಅಶೋಕನಗರ ಪೊಲೀಸರ ಭೇಟಿ. ಗಾಯಾಳು ಮೊಹಮ್ಮದ್ ಶಫಿ ಆಸ್ಪತ್ರೆಗೆ ದಾಖಲು. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಸಚಿವ ಸುಧಾಕರ್ ಸಭೆ. ಗಾಂಜಾ, ಮಟ್ಕಾ ಸೇರಿದಂತೆ ಹಲವು ದಂಧೆಗಳಿಗೆ ಕಡಿವಾಣ ಹಾಕಲು ಸೂಚನೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆಯೂ ಸೂಚನೆ. ಚಾಲಕನ ನಿಯಂತ್ರಣ ತಪ್ಪಿ ಕಾಲುವೆಗೆ ಬಿದ್ದ ಆಸಿಡ್ ಟ್ಯಾಂಕರ್. ಅಂಕೋಲಾದ ರಾಷ್ಟ್ರೀಯ ಹೆದ್ದಾರಿ 63ರ ಕಂಚಿನ ಬಾಗಿಲು ಬಳಿ ಘಟನೆ. ಆಸಿಡ್ ಸೋರಿಕೆ ನಿಯಂತ್ರಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಮತ್ತಷ್ಟು ಜನಸ್ನೇಹಿಯಾಗಲಿದೆ ಬಿಎಂಟಿಸಿ ಬಸ್ ಪಯಣ. ಕಾಗದ ರಹಿತ ಕ್ಯಾಶ್ಲೆಸ್ ವಹಿವಾಟಿನತ್ತ ಬಿಎಂಟಿಸಿ ಹೆಜ್ಜೆ. ಟುಮುಕ್ ಆಪ್ ಮೂಲಕ ಟಿಕೆಟ್ ಪಾಸ್ ಪಡೆಯಲು ಅವಕಾಶ. ಬೆಂಗಳೂರಿನ 8ನೇ ವಂದೇ ಭಾರತ್ ರೈಲಿಗೆ ಇಂದು ಚಾಲನೆ. ಬೆಂಗಳೂರು ಮಧುರೈ ನಡುವಿನ ಸಂಚಾರ ಮಾಡುವ ರೈಲು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿರುವ ಮೋದಿ. ಜರ್ಮನ್ನ ಬಸ್ನಲ್ಲಿ ಮಹಿಳೆಯಿಂದ ಚಾಕುವಿನ ದಾಳಿ. 5 ಪ್ರಯಾಣಿಕರಿಗೆ ಗಂಭೀರ ಗಾಯ. ಇಬ್ಬರ ಸ್ಥಿತಿ ಚಿಂತಾಜನಕ. ಇದು ಭಯೋತ್ಪಾದಕ ಕೃತ್ಯ ಅಲ್ಲ ಎಂದು ಸ್ಪಷ್ಟಪಡಿಸಿದ ಪೊಲೀಸರು. ಗುಜರಾತ್ನಲ್ಲಿ ಮಳೆ ಕಡಿಮೆಯಾದರೂ ತಗ್ಗದ ಪ್ರವಾಹ. ವಡೋದರ ಸೇರಿದಂತೆ ಹಲವು ಪ್ರದೇಶಗಳು ಇನ್ನೂ ಜಲಮಯ. ನದಿ ನೀರಿನ ಜೊತೆ ಮನೆಗೆ ನುಗ್ಗುತ್ತಿದ್ದ ಕೆಸರು ನೆರವಿಗೆ ಹರಸಾಹಸ. ಚುನಾವಣೆ ಹೊಸ್ತಿಲಲ್ಲೇ ಮಹಾರಾಷ್ಟ್ರ ಶಿವಾಜಿ ರಾಜಕೀಯ ಜೋರು. ಶಿವಾಜಿ ಪ್ರತಿಮೆ ಕುಸಿತಕ್ಕೆ ಶಿರಬಾಗಿ ಕ್ಷಮೆಯಾಚಿಸುತ್ತೇನೆ ಎಂದ ಪ್ರಧಾನಿ. ಸಿಎಂ ಏಕನಾಥ್ ಶಿಂದೆ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ. ಜೆಎಂಎಂ ತೊರೆದು ಬಿಜೆಪಿ ಸೇರಿದ ಜಾರ್ಖಂಡ್ ಮಾಜಿ ಸಿಎಂ. ರಾಂಚಿಯಲ್ಲಿ ನಡೆದ ಸಮಾರಂಭದಲ್ಲಿ ಕಮಲ ಮುಡಿದ ಚಂಪೈ ಸೊರೆನ್. ಶಿವರಾಜ್ ಸಿಂಗ್ ಚೌಹಾಣ್ ಸಮ್ಮುಖದಲ್ಲಿ ಬೆಂಬಲಿಗರ ಜೊತೆ ಸೇರ್ಪಡೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ಮಾತ್ರ ತಿಮ್ಮಪ್ಪನ ಲಡ್ಡು. ಮಧ್ಯವರ್ತಿಗಳ ಕಡಿವಾಣಕ್ಕೆ ಟಿಟಿಡಿ ಹೊಸ ನಿಯಮ. ದರ್ಶನಕ್ಕೆ ಟಿಕೆಟ್ ಕೊಳ್ಳದೆ ಬರುವ ಭಕ್ತರಿಗೆ ಮಾತ್ರ ನಿಯಮ ಅನ್ವಯ. ಉತ್ತರ ಪೋರ್ಚುಗಲ್ನಲ್ಲಿ ಅಗ್ನಿ ನಂದಿಸುವ ಕಾರ್ಯಾಚರಣೆ ವೇಳೆ ಭಾರೀ ದುರಂತ. ಅವಘಡಕ್ಕೀಡಾಗಿ ನದಿಗೆ ಬಿದ್ದ ಹೆಲಿಕಾಪ್ಟರ್. 4 ದುರ್ಮರಣ. ನಾಪತ್ತೆಯಾಗಿರುವ ಓರ್ವನಿಗಾಗಿ ಶೋಧ. ಸೆನ್ಸಾರ್ ಬೋರ್ಡ್ನಲ್ಲಿ ಸಿಕ್ಕಿಕೊಂಡ ಕಂಗನಾ ಎಮರ್ಜೆನ್ಸಿ. ಸೆನ್ಸಾರ್ ಬೋರ್ಡ್ನ ಸದಸ್ಯರಿಗೆ ಬೆದರಿಕೆ ಕರೆ ಬಗ್ಗೆ ಕಂಗನಾ ಆರೋಪ. ಸೆಪ್ಟೆಂಬರ್ 6ರಂದು ಸಿನಿಮಾ ರಿಲೀಸ್ ಆಗುವುದು ಅನುಮಾನ. ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತೀಯ ಅಥ್ಲೀಟ್ಗಳ ಭರ್ಜರಿ ಪದಕ ಬೇಟೆ. ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ಅವನಿ ಲೇಖರ್ಗೆ ಚಿನ್ನ. 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಬೆಳ್ಳಿ ಪದಕ ಮನೀಶ್ ನಲ್ವಾಲ್.
ಪ್ಯಾರಾಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಅವನಿ ಲೇಖರ್ಗೆ ಶುಭಾಶಯಗಳ ಮಹಾಪೂರ, ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ ಪ್ರಧಾನಿ ಮೋದಿ. ಪದಕ ವಿಜೇತರ ಮನೆಗಳಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.